ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಹಾಡು ಹಗಲಿ 21 ಕೋಟಿ 4 ಲಕ್ಷ ರೂಪಾಯಿ ಲೂಟಿ. ವಿಜಯಪುರ ಜಿಲ್ಲೆಯ ಚಡಚಣಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಮಂಗಳವಾರ ಸಂಜೆ ಹಗಲು ಹೊತ್ತಿನಲ್ಲಿ ಭಾರೀ ದರೋಡೆ ನಡೆದಿದೆ. ಸಿಬ್ಬಂದಿ ಗೇಟ್ ಮುಚ್ಚದೆ ಕೆಲಸ ಮಾಡುತ್ತಿದ್ದಾಗ ಮೂವರು ಮುಸುಕುಧಾರಿಗಳು ಶಾಖೆಗೆ ನುಗ್ಗಿ ಪಿಸ್ತೂಲ್ ಮತ್ತು ಚಾಕುಗಳನ್ನು ತೋರಿಸಿ ಬೆದರಿಸಿದ್ದಾರೆ. ಅವರು ಸ್ಟ್ರಾಂಗ್ ರೂಮಿನಲ್ಲಿ ಸಿಬ್ಬಂದಿಯನ್ನು ಒತ್ತೆಯಾಳಾಗಿಟ್ಟುಕೊಂಡು ಅವರ ಬಾಯಿಗೆ ಬಟ್ಟೆ ಕಟ್ಟಿದ್ದಾರೆ. ಕೇವಲ 20 ನಿಮಿಷಗಳಲ್ಲಿ ಬ್ಯಾಂಕ್ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ನಂತರ ಒಬ್ಬ ಗ್ರಾಹಕ ಒಳಗೆ ಹೋಗಿ ನೋಡಿದಾಗ ಸಿಬ್ಬಂದಿಯ ಕೈಗಳನ್ನು ಕಟ್ಟಿ ಹಾಕಲಾಗಿದ್ದು ಬಾಯಿಗೆ ಬಟ್ಟೆ ಕಟ್ಟಲಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ನಂತರ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಅವರು ಸ್ಥಳಕ್ಕೆ ಆಗಮಿಸಿ ತನಿಖೆ ನಡೆಸಿದ್ದಾರೆ. ಘಟನೆಯ ತನಿಖೆಗೆ 8 ತಂಡಗಳನ್ನು ರಚಿಸಲಾಗಿದೆ. ತನಿಖೆ ಮುಂದುವರೆದಿದ್ದು 398 ಚಿನ್ನದ ಪ್ಯಾಕೆಟ್ಗಳು ಮತ್ತು 1 ಕೋಟಿ 4 ಲಕ್ಷ ನಗದು ಕಳುವು ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಂಬರ್ಗಿ ತಿಳಿಸಿದ್ದಾರೆ. ಒಟ್ಟು ಹಣ ಮತ್ತು ಚಿನ್ನ ಲೂಟಿ ಮಾಡಲಾದ ಮೊತ್ತ 21 ಕೋಟಿ 4 ಲಕ್ಷ ರೂಪಾಯಿಯಾಗಿದೆ ಎಂದು ವರದಿಯಾಗಿದೆ. ವರದಿ ರಂಜಾನ್ ಅಂಗಡಿ. ನಿನ್ನೆಯ ದಿನ ಸುಮಾರು 6:30 7:15 ಮಧ್ಯೆ ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ SBI ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಸುಮಾರು 4:15 ಅವನು ಒಳಗಡೆ ಕೂತ್ಕೊಂಡಿರ್ತಾನೆ. 6:30 ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತು ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಒಳಗಡೆ ಕರೆಸ್ಕೊತಾನೆ. ಆವಾಗ ಬ್ಯಾಂಕಲ್ಲಿದ್ದಂಥ ಒಂದು 6 ಜನ ಬ್ಯಾಂಕ್ ಸಿಬ್ಬಂದಿ ಮತ್ತು 4 ಜನ ಪಬ್ಲಿಕ್ ಏನಿದ್ರು ಆ 10 ಜನಕ್ಕೆ ಬಂದೂಕು ತೋರಿಸಿ ಹೆದರಿಸಿಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ. ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ 1 ಕೋಟಿ 4 ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಜ್ ಇದ್ದಂಥ ಸುಮಾರು 398 ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನವರು ಕೊಟ್ಟಿರೋದು 20 kg ಅಂತಂತೇಳಿ. ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು 21 ಕೋಟಿ 4 ಲಕ್ಷದ ವರ್ತ್ ವ್ಯಾಲ್ಯೂನ ಈ 3 ಜನ ಬಂದುಬಿಟ್ಟು ಅವರಿಗೆ ಬಂದೂಕು ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈಂಟಿಫಿಕ್ ಟೀಮ್ಸ್ಗಳು ಏನಿದ್ದಾವೆ ಎಲ್ಲ ವಿಸಿಟ್ ಮಾಡಿಬಿಟ್ಟು ಸಾಕ್ಷ್ಯಾಧಾರಗಳನ್ನು ಏನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ 8 ಟೀಮ್ಸ್ಗಳನ್ನು ಫಾರ್ಮ್ ಮಾಡಿದೆ. ಆ 8 ತನಿಖಾ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ತಮಗೂ ಗೊತ್ತಿರುವಂತೆ ಆ ವೆಹಿಕಲನ್ನು ಈಗಾಗಲೇ ನಾವು ಟ್ರೇಸ್ ಮಾಡಿದ್ದೀವಿ. ಅದು ಹುಲಜಂತಿ ಅನ್ನುವಂಥ ಒಂದು ಊರು, ಮಹಾರಾಷ್ಟ್ರ. ಅವರು ಅಫೆನ್ಸ್ ಮಾಡಿದ ಮೇಲೆ ಟುವರ್ಡ್ಸ್ ಪಂಡ್ರಪುರ ಹೋಗಿದ್ದಾರೆ. ಸೊ ಮಂಗಳವಾಡೆ ತಾಲೂಕು ಹುಲಜಂತಿ ಊರಲ್ಲಿ ವೆಹಿಕಲ್ ಕೂಡ ಸಿಕ್ಕಿದೆ. ಅದರಲ್ಲಿಯೂ ಕೂಡ ಸ್ವಲ್ಪ ಏನು ಈ ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿದೆ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದಷ್ಟು ಬೇಗ ಈ ಆರೋಪಿಗಳನ್ನು ಪತ್ತೆ ಮಾಡಲಾಗುವುದು. ಥ್ಯಾಂಕ್ ಯು ವೆರಿ ಮಚ್.